ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್ ಎಕ್ಸಲೆಂಟ್ ವರ್ಡ್. ಇವತ್ತು ವೈಕುಂಠ ಏಕಾದಶಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವಾಗ ಹೇಳ್ತಾ ಇರ್ತಕ್ಕಂಥ ಒಂದು ಕಿವಿ ಮಾತು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸ್ನೇಹಿತರೆ, ಸದ್ಗುಣ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಮಾತಾಡ್ತಾ ಇರ್ತೀವಿ ಸದ್ಗುಣ ಅನ್ನೋದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ನಮ್ಮ ರಾಷ್ಟ್ರಪತಿ ಹಿಂದೆ ಆಗಿದ್ದಂಥ APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಒಬ್ಬ ಸದ್ಗುಣ ವ್ಯಕ್ತಿ ಅಂಥವರು ಮತ್ತೆ ನಮ್ಮ ದೇಶದಲ್ಲಿ ಮತ್ತೆ ಹುಟ್ಟಬೇಕು ಅಂತ. ಹಾಗಾದರೆ ಸದ್ಗುಣ ಅಂತ ಹೇಳಿದರೆ ಏನು? ಸಂಸ್ಕೃತದಲ್ಲಿ ಹೇಳ್ತಾರೆ, ಸತ್ ಅಂತ ಹೇಳಿದರೆ ಒಳ್ಳೆಯ, ಗುಣ ಅಂತ ಹೇಳಿದರೆ ನಡತೆ. ಈ ಸದ್ಗುಣ ಅಂತ ಹೇಳಿದರೆ ಒಳ್ಳೆಯ ಗುಣ ಅಥವಾ ಒಳ್ಳೆಯ ನಡತೆ ಅಥವಾ ಒಳ್ಳೆಯ ನಡವಳಿಕೆ ಅಂತ ಕೂಡ ಹೇಳಬಹುದು. ಸದ್ಗುಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಸದ್ಗುಣ ವ್ಯಕ್ತಿತ್ವವನ್ನು ಹೊಂದಿರಲೇಬೇಕು. ಸದ್ಗುಣ ಅಂತ ಹೇಳಿದ ತಕ್ಷಣ ಕೇವಲ ದಾನ, ಧರ್ಮ ಇವುಗಳು ಮಾತ್ರ ಅಲ್ಲದೆ ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸುವಂಥದ್ದು, ಯಾರಿಗೂ ಕೂಡ ಕೇಡನ್ನು ಬಯಸದೇ ಇರುವಂಥದ್ದು, ಯಾರಿಂದಲೂ ಯಾವುದನ್ನು ಏನನ್ನೂ ಕೂಡ ಅಪೇಕ್ಷೆ ಮಾಡದೇ ಇರುವಂಥದ್ದು. ನಮ್ಮ ಕಷ್ಟದ ಸಮಯದಲ್ಲಿ ನಮ್ಗೆ ಯಾರೆಲ್ಲ ಸಹಾಯ ಮಾಡಿರ್ತಾರೆ ಅವರೆಲ್ಲರನ್ನೂ ಕೂಡ ನೆನೆಯುವಂಥದ್ದು. ಇವೆಲ್ಲವೂ ಕೂಡ ಸದ್ಗುಣದ ಕೆಲವು ಭಾಗಗಳು ಇದ್ದ ಹಾಗೆ. ಸೊ ಸದ್ಗುಣ ಅಂತ ಹೇಳಿದರೆ ಕೇವಲ ಮನುಷ್ಯನಿಗೆ ಮಾತ್ರನೇ ಸಂಬಂಧಪಟ್ಟಿಲ್ದಲೇ ಪ್ರತಿಯೊಂದು ಸಕಲ ಜೀವರಾಶಿಗಳಿಗೂ ಕೂಡ ಸಂಬಂಧಪಟ್ಟಿರೋಂಥದ್ದು. ಯಾರು ಈ ಒಂದು ಒಳ್ಳೆಯ ಗುಣವನ್ನು ಅಳವಡಿಸಿಕೊಳ್ತಾರೋ ಅವರು ಅತ್ಯಂತ ಶ್ರೇಷ್ಠವಾದಂತಹ ವ್ಯಕ್ತಿಯಾಗ್ತಾರೆ. ಸ್ನೇಹಿತರೆ, ನಾವೆಲ್ಲರೂ ಹೇಳ್ತೀವಿ ಮತ್ತು ತುಂಬ ಸಲ ನಾವುಗಳು ಕೂಡ ಕೇಳಿದ್ದೀವಿ, ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳಿ. ಆದರೆ ಇವತ್ತು ಎಷ್ಟೋ ಜನ ತಾವು ಮಾಡಿದ ಸಹಾಯನ ನಾವು ಕೊಟ್ವಿ, ನಾವು ಮಾಡಿದ್ವಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಬೇರೆಯವ್ರ ಕಡೆ. ಬಟ್ ಇವ್ರು ತೊಗೊಂಡವ್ರಿಗೆ ಮುಜುಗರ ಆಗ್ತಾ ಇರುತ್ತೆ. ಆದರೆ ಅದನ್ನೆಲ್ಲ ಕೇಳಿಸ್ಕೊಂಡು ಅವರು ಸುಮ್ಮನೆ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಹೌದು ಅವ್ರು ಸಹಾಯ ಮಾಡಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ. ಬಟ್ ದಯವಿಟ್ಟು ಇಂತಹ ತಪ್ಪನ್ನು ಯಾರೂ ಕೂಡ ಮಾಡಬೇಡಿ. ಯಾಕಂದರೆ ನಾವು ಇಲ್ಲಿ ಬೇರೆಯವ್ರ ಮುಂದೆ ಶ್ರೇಷ್ಠ ಅಂತ ಅನ್ಸ್ಕೊಳ್ಳೋಕೆ ಹೋಗಿ ದೇವರ ಒಂದು ಲೆಕ್ಕಾಚಾರದಲ್ಲಿ ಎಲ್ಲವನ್ನು ಮೀರಿದಂಥ ಒಂದು ಶಕ್ತಿ ಏನಿದೆಯಲ್ಲ, ಆ ಲೆಕ್ಕಾಚಾರದಲ್ಲಿ ನಾವು ತಪ್ಪಾಗಿ ಹೋಗ್ಬಿಡ್ತೀವಿ. ಸೊ ಆದ್ದರಿಂದ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಯಾರೂ ಕೂಡ ಈ ಒಂದು ಭಾವನೆನ, ಈ ಥರ ಮಾತುಗಳನ್ನ ಆಡಬೇಡಿ. ಧನ್ಯವಾದಗಳು. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.